ಮಾರ್ಚ್ 19 ಸಂತ ಜೋಸೆಫ್ ಮರಿಯಮ್ಮನವರ ಪತಿ ಇವರ ಮಹೋತ್ಸವ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದ್ದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿ ನಾವಿದ್ದೇವೆ. ತಪಸ್ಸು ಕಾಲದಲ್ಲಿ ಯಾವ ಸಂಭ್ರಮವೂ ಇರುವುದಿಲ್ಲ. ಯಾಕಂದ್ರೆ ತಪಸ್ಸು ಕಾಲದಲ್ಲಿ ನಾವು ತ್ಯಾಗ ಮಾಡಬೇಕು, ಯಾವುದೇ ಪಾಠಗಳಲ್ಲಿ ಭಾಗವಹಿಸಬಾರದು, ಹಬ್ಬ ಮಾಡಬಾರದು ಎಂಬಂತಹ ಕಲ್ಪನೆಯೊಂದಿಗೆ ಇರುವಾಗ ಧರ್ಮಸಭೆ 2 ಮಹೋತ್ಸವಗಳನ್ನ ನಮ್ಮ ಮುಂದಿರಿಸುತ್ತದೆ. ಒಂದು ಇಂದು ಮಾರ್ಚ್ 19 ಸಂತ ಜೋಸೆಫರ ಮಹೋತ್ಸವ. ಇನ್ನೊಂದು ಮಾರ್ಚ್ 25 ಮಾತೆ ಮರಿಯಳನ್ನ ಗಬ್ರಿಯೇಲ್ ದೂತ ಸಂಧಿಸಿದಂತಹ ಹಬ್ಬ. ಈ 2 ಹಬ್ಬಗಳನ್ನು ನಾವು ಆಚರಿಸುವಾಗ ಧರ್ಮಸಭೆ ಈ 2 ಮಹೋತ್ಸವಗಳಿಗೆ ಎಷ್ಟೊಂದು ಮಹತ್ವವನ್ನು ನೀಡುತ್ತದೆ ಎಂಬುದನ್ನ ನಾವು ಅರ್ಥೈಸಿಕೊಳ್ಳಬಹುದು. ಆಗಿರಬಹುದು ಇಂದು ನಾವು ಆಚರಿಸುತ್ತಿರುವಂತಹ ಈ ಹಬ್ಬ ಅಂದರೆ ಸಂತ ಜೋಸೆಫರಿಗೆ ತಪಸ್ಸು ಕಾಲದಲ್ಲೂ ಇಂತಹ ಒಂದು ಮಹತ್ವವನ್ನ ಧರ್ಮಸಭೆ ನೀಡುತ್ತದೆ. ಇನ್ನೊಂದು ಮಂಗಳವಾರ್ತೆಯ ಹಬ್ಬವನ್ನು ನಾವು ಆಚರಿಸುವಾಗ ಆ ಹಬ್ಬವು ಎಷ್ಟು ಶ್ರೇಷ್ಠವಾದುದು, ಪ್ರಭು ಯೇಸು ಕ್ರಿಸ್ತರ ಬರುವಿಕೆಯನ್ನು ಸಾರಿ ಹೇಳಿದಂತಹ ಆ ಹಬ್ಬ ಎಷ್ಟು ಶ್ರೇಷ್ಠವಾದುದು ಎಂಬುದನ್ನ ಧರ್ಮಸಭೆ ನಮಗೆ ತಿಳಿ ಹೇಳುತ್ತದೆ. ಈ 2 ಮಹೋತ್ಸವದ ಹೊರತಾಗಿ ಬೇರೆ ಯಾವ ಸಂಭ್ರಮಗಳನ್ನು ನಾವು ಆಚರಿಸುವುದಿಲ್ಲ. ಇಂದು ಸಂತ ಜೋಸೆಫರ ಮಹೋತ್ಸವವನ್ನು ಆಚರಿಸುವಾಗ ಧರ್ಮಸಭೆಯಲ್ಲಿ ಸಂತ ಜೋಸೆಫರಿಗೆ ಇಷ್ಟೊಂದು ಮಹತ್ವವನ್ನು ನೀಡಲು ಕಾರಣವೇನು? ಒಂದು, ಪ್ರಭು ಯೇಸು ಕ್ರಿಸ್ತರು ಧರೆಗಿಳಿದು ಬರಲು ಒಬ್ಬ ಸ್ತ್ರೀಯ ಅವಶ್ಯಕತೆ ಇತ್ತು. ಮಾತೆ ಮರಿಯ ಸೈ ಎಂದಿದ್ದರು. ಖಂಡಿತವಾಗಿಯೂ ಮಾತೆ ಮರಿಯಳೊಂದಿಗೆ ಒಬ್ಬ ಪೋಷಕ ತಂದೆಯ ಅವಶ್ಯಕತೆ ಇತ್ತು. ಅದಕ್ಕೆ ಸಂತ ಜೋಸೆಫರು ದೇವರಿಂದ ಆರಿಸಲ್ಪಟ್ಟರು. ಮಗು ತನ್ನದು ಅಲ್ಲ ಎಂದು ತಿಳಿದ ನಂತರವೂ ಆ ಮಗುವಿನ ಆರೈಕೆ ಮಾಡಿದಂತಹ ಸಂತ ಜೋಸೆಫರ ಸದ್ಗುಣ ನಿಜವಾಗಿಯೂ ಶ್ರೇಷ್ಠವಾದದ್ದು. ತನ್ನ ನಿಶ್ಚಿತಾರ್ಥವಾಗಿದ್ದಂತಹ ಪತ್ನಿಯಾಗಬೇಕಿದ್ದಂತಹ ಯುವತಿ ಗರ್ಭಧರಿಸಿರುವಾಗ ಸಹಜವಾಗಿಯೇ ಯಾರಿಗಾದರೂ ಗಲಿಬಿಲಿಯಾಗುತ್ತಿತ್ತು, ಸಿಟ್ಟು ಬರುತ್ತಿತ್ತು. ಅದರಿಂದ ಸಂತ ಜೋಸೆಫರು ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡುವಂತಹ ಯೋಚನೆಯಲ್ಲಿದ್ದರು. ಆ ಕ್ಷಣ ಇದ್ದಕ್ಕಿದ್ದಂತೆ ದೇವರಿಂದ ಸಂದೇಶ ಬರುತ್ತದೆ. ಸಂತ ಜೋಸೆಫರು ಮನದಾಳದಿಂದ ವಿಶ್ವಾಸಿಸಿ ಮಾತೆ ಮರಿಯಳನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾರೆ. ಆದ್ದರಿಂದಲೇ ಸಂತ ಜೋಸೆಫರಿಗೊಂದು ಇಷ್ಟೊಂದು ಶ್ರೇಷ್ಠತೆಯನ್ನ ಧರ್ಮಸಭೆ ನೀಡುವಂಥದ್ದು. ಪ್ರಭು ಯೇಸು ಕ್ರಿಸ್ತರ ಆ ಬರುವಿಕೆಗೆ ಸಂಪೂರ್ಣವಾಗಿ ಸಹಕಾರ ನೀಡಿದಂತಹ ಶ್ರೇಷ್ಠ ಗುಣ ಸಂತ ಜೋಸೆಫರದ್ದು. ದೇವರದ ಒಂದು ಯೋಜನೆ ಇತ್ತು. ತನ್ನ ಪುತ್ರ ಯೇಸು ಕ್ರಿಸ್ತರನ್ನ ಧರೆಗೆ ಕಳಿಸಿಕೊಡುವಂತಹ ಮಹಾಯೋಜನೆಯಲ್ಲಿ ಸಂತ ಜೋಸೆಫರು ಪ್ರತಿದಿನ ಪ್ರತಿಕ್ಷಣ ಎನ್ನುವಂತೆ ಸಹಕರಿಸುತ್ತಾರೆ. ಅವರಲ್ಲಿರುವಂತಹ ಇನ್ನೊಂದು ಶ್ರೇಷ್ಠ ಗುಣ, ಕನಸಿನಲ್ಲಿ ಸಿಕ್ಕಂತಹ ಆ ದೈವಿ ಸಂದೇಶಗಳನ್ನ ಮನದಾಳದಿಂದ ವಿಶ್ವಾಸಿಸುವಂಥದ್ದು. ಮಾತೆ ಮರಿಯಳನ್ನು ಸ್ವೀಕರಿಸು ಎಂದಾಗ ಸ್ವೀಕರಿಸಿದರು. ತಾಯಿಯನ್ನು ಮಗುವನ್ನು ಹೊತ್ತು ಇನ್ನೊಂದು ನಾಡಿಗೆ ಹೋದರು. ಬಾ ಎಂದಾಗ ಬಂದರು. ಕೊನೆಯವರೆಗೂ ಸಂತ ಜೋಸೆಫರು ಈ ಕುಟುಂಬವನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನೆರವೇರಿಸಿಕೊಂಡು ಹೋಗುತ್ತಾರೆ. ಆ ಕುಟುಂಬಕ್ಕಾಗಿ ಅನವರತ ದುಡಿಯುತ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನ ಪೋಷಿಸುತ್ತಾರೆ. ದೈವಿ ಯೋಜನೆಯಲ್ಲಿ ಹೀಗೆ ಸಂಪೂರ್ಣವಾಗಿ ಸಂತ ಜೋಸೆಫರು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ
ದೇವರು ಹೇಳಿದಂತೆ ದೈವ ವಾಕ್ಯಕ್ಕೆ ಅನುಗುಣವಾಗಿ ಬಾಳುತ್ತಾ ಆ ಚಿತ್ತವನ್ನು ನೆರವೇರಿಸುತ್ತಾರೆ. ಈ ಹಬ್ಬವನ್ನು ಆಚರಿಸುತ್ತಿರುವಾಗ ನಾವು ನಮ್ಮ ಜೀವನದಲ್ಲಿ ದೇವರು ನೀಡುವಂತಹ ಸಂದೇಶಗಳನ್ನ ಹೇಗೆ ಸ್ವೀಕರಿಸುತ್ತೇವೆ ಎಂಬುದನ್ನ ಧ್ಯಾನಿಸೋಣ. ಕನಸಿನಲ್ಲಿ ಇಂತಹ ಯೋಜನೆಗಳು ಇಂದು ನಮಗೆ ದೇವರು ವ್ಯಕ್ತಪಡಿಸದೇ ಇರಬಹುದು, ಆದರೆ ದೇವರು ತಮ್ಮ ಯೋಜನೆಯನ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ತಿಳಿ ಹೇಳುತ್ತಾರೆ. ಆ ಸಂದೇಶಗಳನ್ನ ನಾನು ನನ್ನ ದೈನಂದಿನ ಜೀವನದಲ್ಲಿ ಹೇಗೆ ಸ್ವೀಕರಿಸುತ್ತೇನೆ ಎಂಬ ಪ್ರಶ್ನೆಗೆ ಮೊದಲು ಉತ್ತರವನ್ನು ಹುಡುಕಿಕೊಳ್ಳೋಣ. ಎರಡನೆಯದಾಗಿ, ಅನೇಕ ಮೂಲಗಳಿಂದ ನಮಗೆ ದೈವಿ ಚಿತ್ತ ವ್ಯಕ್ತವಾಗುವಾಗ ಆ ಚಿತ್ತವನ್ನ ನೆರವೇರಿಸುವಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಹಕರಿಸುತ್ತೇನೆ. ಆಗಿರಬಹುದು ನನ್ನ ಹಿರಿಯರಿಂದ, ಆಗಿರಬಹುದು ನನ್ನ ಗುರುಗಳಿಂದ, ಆಗಿರಬಹುದು ನನ್ನ ಜೀವನದಲ್ಲಿ ಜರುಗುತ್ತಿರುವ ಸನ್ನಿವೇಶಗಳಿಂದ ಅನೇಕ ಬಾರಿ ದೈವಿ ಚಿತ್ತ ನನಗೆ ಪ್ರಾಪ್ತಿಯಾಗಿದೆ, ಅರಿತಿದ್ದೇನೆ, ಇದು ನಾನು ಹಿಡಿದಿರುವ ದಾರಿ ಸರಿ ಎಂಬಂತಹ ಆ ಸುಜ್ಞಾನ ನಮಗೆ ತಿಳಿದಿದೆ. ಅನೇಕ ಬಾರಿ ನಾನು ಹಿಡಿದಿರುವಂತಹ ದಾರಿ ಸರಿಯಲ್ಲ ಎಂಬುದನ್ನು ದೇವರು ತಿಳಿಸಿದ್ದಾರೆ. ಆ ಚಿತ್ತವನ್ನು ಅರಿತ ನಂತರ ನಾನು ಯಾವ ರೀತಿಯಲ್ಲಿ ದೈವಿ ಚಿತ್ತಕ್ಕೆ ಸಹಕಾರ ನೀಡಿದ್ದೇನೆ ಎಂಬ ಪ್ರಶ್ನೆಗೆ ಇಂದು ನಾವು ಉತ್ತರವನ್ನು ಹುಡುಕುತ್ತಾ ಈ ದಿನವನ್ನ ಆ ನಿಟ್ಟಿನಲ್ಲಿ ಕಳೆಯೋಣ. ಈ ಧ್ಯಾನ ನಮ್ಮ ಮನಸ್ಸಿನಲ್ಲಿರಲಿ. ಒಂದು, ದೇವರ ಚಿತ್ತವನ್ನ ನಾನು ಎಷ್ಟರ ಮಟ್ಟಿಗೆ ಅರಿತಿದ್ದೇನೆ. ಎರಡನೆಯದಾಗಿ, ಚಿತ್ತವನ್ನು ಅರಿತ ನಂತರ ಆ ಚಿತ್ತಕ್ಕೆ ಎಷ್ಟರ ಮಟ್ಟಿಗೆ ನಾನು ಸಹಕಾರ ನೀಡಿದ್ದೇನೆ. ತೆರೆದ ಮನಸ್ಸಿಗೆ, ವಿಶ್ವಾಸದ ಹೃದಯಕ್ಕೆ ಪ್ರತಿದಿನ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಯೋಜನೆಯನ್ನು ತಿಳಿ ಹೇಳುತ್ತಾರೆ. ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ, ಅದನ್ನು ಸಂಪೂರ್ಣಗೊಳಿಸುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.